ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗೋಯ್ತು ಫ್ರೆಂಡ್ಸ್, ಒಂದು ವೀಡಿಯೋ ಹಾಕೋಕ್ಕೆ ಆಗಿಲ್ಲ. ಅದಕ್ಕೆ ಒಂದಾದರೂ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಇದು ವೀಡಿಯೋ ಮಾಡಿಟ್ಟೆ ತುಂಬ ದಿನ ಆಗೋಯ್ತು. ಇದು ಶಾರ್ಟಲ್ಲಿ ಹಾಕಿದ್ದೆ, ಫ್ರಾಕಿಂದು. ಎಷ್ಟೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಫ್ರೆಂಡ್ಸ್, ಆಗಲೇ ಇಲ್ಲ, ಹಾಕೋಕ್ಕೆ ಆಗಲಿಲ್ಲ. ಬಾಹುಬಲಿ ವಿತ್ ಟ್ಯಾಗ್, ಫ್ರಂಟು ಎಲ್ಲ ಥರನೂ ಡಿಸೈನ್ ಕಟ್ ಮಾಡಿದೆ. ಆದರೆ ಫೋಟೋಸ್ ಅಷ್ಟೇ ಹಾಕಿದ್ದು, ಶಾರ್ಟಲ್ಲಿ ಅಷ್ಟೇ ಹಾಕಿದೆ. ಎಲ್ಲ ಕಟಿಂಗು ಸ್ಟಿಚಿಂಗು ತೋರ್ಸೋಕ್ಕಾಗಲೇ ಇಲ್ಲ. ಇದು ಸಣ್ಣ ಮಕ್ಳದ್ದು ಫ್ರಾಕು ಫ್ರೆಂಡ್ಸ್. ನೋಡಿ, ಅವರು ಒಂದು ಕ್ಯಾಟ್ಲಾಗ್ ಕಳಿಸಿದ್ರು, ಅದೇ ಥರನೇ ಸ್ಟಿಚ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಕ್ಯಾನ್ವಾಸ್ ಇಟ್ಟು ಫ್ರಂಟ್ ನೆಕ್ ವೀಡಿಯೋ ಹಾಕಿದ್ದೀನಿ ನೋಡಿ ಶಾರ್ಟಲ್ಲಿ. ಇದು ಆ ಥರ ಸ್ಟೈಲಲ್ಲಿ ಬರುತ್ತೆ. ಶೋಲ್ಡ್ರು ಆರ್ಮೋಲು ಎರಡು ಆರ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಫಸ್ಟ್ 6.5 ತೊಗೊಂಡಿದ್ದೆ. 6.5 ಇದು ಜಾಸ್ತಿ, ಆರ್ಮಲ್ ಜಾಸ್ತಿ ಬರ್ತಾಯಿತ್ತು. ಸಣ್ಣ ಮಗುವಲ್ಲ, ಆದರೆ ಸೈಡಿಗೆ ಭಾಳ ಬಟ್ಟೆ ಬಿಟ್ಟಿದ್ದೀನಿ. ಅವ್ರೊಂದು ಸ್ವಲ್ಪ ಬಿಡೋಕ್ಕೆ ಹೇಳಿದ್ರು, 2 ಇಂಚ್ ಬಿಟ್ಟಿದ್ದೀನಿ. ಅದ್ರ ತೊಗೊಂಡಿರೋದು 6 ಇಂಚ್ ಮಾತ್ರನೇ. ಶೋಲ್ಡ್ರು ಅಷ್ಟೇ, ಆರ್ಮೋಲು ಅಷ್ಟೇ 6 ಇಂಚ್ ತೊಗೊಂಡಿದ್ದೀನಿ. ಫ್ರಂಟಿಗೆ ಆ ಥರ ಒಂದು 1/4 ಇಂಚ್ ಒಳಗೆ ತೊಗೊಳಕ್ಕೆ ಮಾಡ್ಕೊಂಡಿದ್ದೀನಿ, ನೆಕ್ಕಷ್ಟೇ. ತುಂಬ ಚೆನ್ನಾಗಿ ಬಂದಿದೆ. ಹುಡುಗಿಗೆ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ಕ್ಯಾನು ಏನೂ ಯೂಸ್ ಮಾಡಲಿಲ್ಲ. ಆದರೆ ಕಾಟನ್ ಕ್ಯಾನ್ವಾಸು, ಶೈನಿಂಗ್ ಕ್ರೇಪ್ ಕ್ಯಾನ್ವಾಸ್ ಎರಡನ್ನೂ ಯೂಸ್ ಮಾಡಿದ್ದೀನಿ. 3 ಡಬಲ್ ಲೈನಿಂಗ್ ಬರುತ್ತೆ. ಇಂಚು ಉದ್ದ, 8.5 ವೆಸ್ಟ್ ಸೈಜು. ಇದನ್ನು ಮಾತ್ರ ಎಕ್ಸ್ಟ್ರಾ ಏನು ತೊಗೊಳಲ್ಲ. ಒಂದು 20 ಶೋಲ್ಡ್ರು 21 ಇಂಚ್, 1 ಇಂಚು ಎಕ್ಸ್ಟ್ರಾ ಸ್ಟಿಚಿಗೆ 1 ಇಂಚ್ 6.5 ಇಟ್ಕೋಬೇಕಿತ್ತು. 6 ಇಂಚ್ ಇಟ್ಟಿದ್ದೀನಿ. ಅಂದರೆ ಅವರು ಸ್ವಲ್ಪ ಲೂಸ್ ಆಗಿರಲಿ ಅಂತಲ್ಲ, ದೊಡ್ಡ ಸ್ಟಿಚ್ ಹಾಕೊಂಡ್ಬಿಟ್ಟು ಈ ಥರ ಥ್ರೆಡ್ ಇಲ್ಲದೆ ಎಳ್ಕೊಂಡ್ಬಿಟ್ರೆ ಇದು ನೆರಿಗೆ ಹಿಡಿಯೋದೇ ಇದಲ್ಲ. ಒತ್ತಾಗಿ ನೆರಿಗೆ ಹಿಡಿಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ಕಟಿಂಗ್ ಮಾಡಬೇಕಾದ್ರೆ ನೀವು ಕೂಡ ಇದೇ ತಲೆ ಕತ್ರಿ ಯಾವುದಾದ್ರೂ ಇದ್ರೆ ಏನು ಟಿಪ್ಸ್ ಅಂದರೆ ಹುಷಾರಾಗಿ ಥ್ರೆಡ್ ನಿಧಾನವಾಗಿ ಎಲ್ಲಾದರೂ ಬಲವಾಗಿ ಜೋರಾಗಿ ಎಳೆದ್ರೆ ಅಂದರೆ ಥ್ರೆಡ್ ಕಟ್ ಆಗೋಗುತ್ತೆ. ಮತ್ತು ಮೊದಲಿಂದ ಮಾಡಬೇಕಾಗುತ್ತೆ ಕೆಲಸ. ಇದು ಬೇಕು ಬೇಡ ಅನ್ನೋಂಗಾಗುತ್ತೆ. ಟೇಪ್ ತಗೊಂಡು ಸೊಂಟದ ಅಳತೆ ಇರುತ್ತಲ್ಲ, ಇದು 3 ಮೀಟರ್ 22 ಇಂಚ್ ಕೊಟ್ಟಿದ್ರು. ನಾನು 3 ಮೀಟ್ರ್ ತಂದಿದ್ರೆ ಅದು ಕರೆಕ್ಟಾಗಿ ಅಲ್ಲಿಗೆ ನೆರಿಗೆನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಆಗೋಗುತ್ತೆ, ಬೇಗ ಆಗುತ್ತೆ. ಆದರೆ 2.5 ಮೀಟ್ರ್ ಸ್ಟಿಚ್ ಮಾಡಿರೋ ಥ್ರೆಡ್ ಕಟ್ ಆಗ್ತೀರಾ ಕ್ಲೀನಾಗಿ ಕ್ರೇಪ್ ಲೈನಿಂಗ್ ಹಾಕಿದ್ದೀನಿ. ಈಗ ಒಂದು ಪೇಪರ್ ತೊಗೊಂಡ್ಬಿಟ್ಟು 22-23 ಇಂಚ್ ಕರೆಕ್ಟಾಗಿ ಸ್ಟಿಚಿಗೆ 1 ಇಂಚ್ ಸೇರಿಸ್ಕೊಂಡು ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನಾನು ಯಾಕೆಂದರೆ ಡೈರೆಕ್ಟಾಗಿ ಹೊಲಿಯೋಕೆ ಹೋದರೆ ಅವು ಏನು ಇದೇ ಥರದ್ದು ನೆರಿಗೆ ತಗೊಂಡಿದ್ವಲ್ಲ, ಅದು ಹೆಚ್ಚು ಕಮ್ಮಿ ಆಗ್ಬಿಡ್ತಲ್ಲ. ಅದಕ್ಕೆ ಕರೆಕ್ಟಾಗಿ ಒಂದು ಪೇಪರ್ ಕಟ್ ಮಾಡ್ಕೊಂಡ್ಬಿಡ್ರಿ. ನೀವಾದರೂ ಅಷ್ಟೇ, ಕತ್ರಿ ಹಾಳಾಗ್ಬಿಡುತ್ತೆ. ಪಟ್ಟಿ ಒಂದಷ್ಟು ಆಗಲ ಕಟ್ ಮಾಡ್ಕೊಂಡು ಅದಕ್ಕೆ ಫ್ರಾಕ್ಗೆ ಆಗಲಿ ಲಂಗ ಬ್ಲೌಸ್ಗೆ ಆಗಲಿ ಈ ಥರ ಮೆಥಡಲ್ಲಿ ಮಾಡಿದ್ರೆ ಬೇಗ ಸ್ಟಿಚ್ ಮಾಡ್ಬೋದು. ಅದು ನಾವು ಹೊರಗಡೆ ಸ್ಟಿಚ್ ಮಾಡೋದ್ರಿಂದ ಕೆಳಗಡೆ ಬರ್ತಿದ್ದೀನಿ. ಎಷ್ಟು ಸಲ ಥ್ರೆಡ್ ಕಟ್ಟಾಗುತ್ತೆ, ಜಾಸ್ತಿ ಇರೋದ್ರಿಂದ ಥ್ರೆಡ್ಡು ಕಟ್ಟಾಗುತ್ತೆ, ಸೂಜಿನೂ ಮುರಿದೋಯ್ತು. ನನಗಂತೂ ಬೇಜಾರು ಬಂದೋಯ್ತು. ಫ್ರಾಕ್ ಹೊಲಿಯೋಷ್ಟೊತ್ತಿಗೆ ಫ್ರಾಕ್ ಡಿಸೈನ್ ಹೊಲಿಯೋದಕ್ಕೆ ಕಷ್ಟ ಆಗಿಲ್ಲ. ಆದರೆ ಈ ವಿಡಿಯೋ ಎಲ್ಲವೂ ಬೀಡ್ಸು ಬಂದುಬಿಡ್ತಾವಲ್ಲ, ಭಾಳನೇ ಬೇಜಾರಾಗುತ್ತೆ. ಆಗಲೆಲ್ಲ ಥ್ರೆಡ್ ಕಟ್ಟಾಗೋಗುತ್ತೆ, ಆಗಲೆಲ್ಲ ನೋಡ್ಕೋಬೇಕು, ಹುಷಾರಾಗಿ ಹೊಲಿಬೇಕು. ಒಂಥರ ಯಾಕಾದರೂ ತರ್ತಾರಪ್ಪ ಇಂಥ ಕ್ಲಾತು ಅನ್ನಿಸ್ಬಿಡುತ್ತೆ ಫ್ರೆಂಡ್ಸ್. ನಿಮಗೆ ಏನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಥರ ಫಸ್ಟ್ ಕೆಳಗಡೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ನಾನು ಟ್ರೈ ಮಾಡಿದೆ. ಈಗ ಲೈನಿಂಗ್ ಹೆಂಗೆ ಆ ಥರ ಮಾಡ್ಕೊಂಡು ಆ ಥರ ಮಾಡೋಕ್ಕೆ ಬರಲಿಲ್ಲ. ಯಾಕೆಂದರೆ ಇದು ಫುಲ್ ಬೀಡ್ಸು ನೆಕ್ಕಿ ವರ್ಕ್ ಇರೋದ್ರಿಂದ ಹಂಗೆ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಸುಮ್ಮನೆ ಏನು ಮಾಡಿದೆ, ಡೈರೆಕ್ಟಾಗಿ ನೆರಿಗೆ ಇಟ್ಬಿಟ್ಟೆ ನಾನು ಅಷ್ಟೇ. ಅರ್ಧ ಇಂಚ್ ಸಣ್ಣ ಕೊತ್ತಾಗಿ ನೆರಿಗೆ ಕೊಟ್ಬಿಟ್ಟೆ. ಸ್ಟೋನು ಬೀಡ್ಸು ಇದ್ದರೆ ಇದೊಂದು ತೊಂದರೆ. ಡೈರೆಕ್ಟಾಗಿ ಏನು ನಾವು ಲೈನಿಂಗ್ ಕ್ಲಾತ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಕೊಟ್ಕೊಂಡಿದ್ದೀನಿ. ಆದರೆ 3 ಇಂಚು ಚೆನ್ನಾಗಿ
ನೀಟಾಗಿ ಬಂದಿದೆ ಫ್ರೆಂಡ್ಸ್. ಈಗ ಬಾಡಿ ಸ್ಟಿಚ್ ಮಾಡೋಣ ಅಂತ. ಅದು 3 ಲೇಯರ್ ಪೂರ್ತಿ ಹಾಕಲೇಬೇಕು. ಡಬಲ್ ಲೈನಿಂಗ್ ಕೊಡಬೇಕು. ಶೈನಿಂಗ್ ಫಸ್ಟು ಲೈನಿಂಗ್ ಇದು ಶೈನಿಂಗ್ ಕ್ಲಾತ್ ಮೇಲೆ ನಟ್ ಕ್ಲಾತ್ ಹಾಕ್ಕೊಂಡು ಅದ್ರ ಮೇಲೆ ಲೈನಿಂಗ್ ಕ್ಲಾತ್ ಹಾಕ್ಕೊಂಡ್ರೆ, ಮಧ್ಯ ನಟ್ ಕ್ಲಾತ್ ಇಟ್ಕೊಂಡ್ರೆ ಉಲ್ಟಾ ತಿರುಗಿಸ್ದಾಗ ಸೀದಾ ಬಂದುಬಿಡುತ್ತೆ. ಈ ಥರ ಎರಡೂ ರೆಡಿ ಮಾಡ್ಕೊಂಬಿಡ್ರಿ. ಕನ್ಫ್ಯೂಸ್ ಆಗೋಲ್ಲ ನಿಮಗೆ. ಯಾಕೆಂದರೆ ಒಂದೊಂದು ಸಲ ಸ್ಟಿಚ್ ಮಾಡೋಕೆ ಹೋದ್ರೆ ಕನ್ಫ್ಯೂಸ್ ಆಗುತ್ತೆ. ಎರಡೂ ಒಂದು ಸಲ ಈ ಥರ ಸ್ಟಿಚ್ ಮಾಡ್ಕೊಂಬಿಟ್ಟು ನೋಡಿ ಫ್ರೆಂಡ್ಸ್, 2 ಇಂಚ್ ತೊಗೊಂಡಿದ್ದೀನಿ ನಾನು ಅಷ್ಟೇ. ಯಾಕೆಂದರೆ ಸಣ್ಣ ಹುಡುಗಿ ಅಲ್ಲ, ಬೋಟ್ ನೆಕ್ ಥರ ಚೆನ್ನಾಗಿ ಬರುತ್ತೆ. ಶೋಲ್ಡರ್ ಕೂಡ ಡ್ರಾಪ್ ಆಗೋಲ್ಲ. ಮೂರು ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ, ಡೀಪಿಗೆ 2 ಇಂಚ್ ತೊಗೊಂಡಿದ್ದೀನಿ ಅಷ್ಟೇ. ಈಗ ಸ್ಟಿಚ್ ಮಾಡಿಬಿಟ್ಟು ತಿರುವಿ ಹಾಕ್ಕೊಂಬಿಡ್ತೀನಿ. ಅದು ಹಿಂದ್ಗಡೆ ಜಿಪ್ ಹಾಕೋದಕ್ಕೆ 1 ಇಂಚು ಜಿಪ್ ಹಾಕೋಕ್ಕೆ ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ಲ ಫ್ರೆಂಡ್ಸ್, ಜಿಪ್ ಹಾಕ್ಕೊಂಬಿಡೋಣ ಅಲ್ಲಿಗೆ. ಅದಕ್ಕೆ 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅಲ್ಲಿಗೆ 4 ಇಂಚು. ನಾನು ಕಟ್ ಮಾಡೋಬೇಕಾದ್ರೆ ನಿಮಗೆ ಹೇಳಿದೆ 4 ಇಂಚ್ ತೊಗೊಂಡಿದ್ದೀನಿ. 4 ಇಂಚ್ ಯಾಕೆ ಅಂದರೆ 1 ಇಂಚು ಜಿಪ್ಪಿಗೆ ಅಂತ ಎಕ್ಸ್ಟ್ರಾ ಮತ್ತು ಕ್ಲಾತ್ ತೊಗೊಳೋದಿಲ್ಲ, ಅದನ್ನೇನು ಮಡಚಿ ತಿರುವಾಕ್ಬಿಡ್ತೀನಿ. ಜಿಪ್ಪಿಗೆ 1 ಇಂಚು, 3 ಇಂಚು ಅಲ್ಲಿಗೆ ಶೋಲ್ಡರ್ ಬರುತ್ತೆ. 3 ಇಂಚು ನೆಕ್ ಬರುತ್ತೆ. ಶೋಲ್ಡರ್ ನೆಕ್ಗೆ, ಶೋಲ್ಡರ್ ಪಟ್ಟಿಗೆ 2 ಇಂಚ್ ಬರುತ್ತೆ. ನಾವು ಒಟ್ಟು 6 ಇಂಚೆಲ್ಲ ತೊಗೊಂಡಿದ್ದು. ಅದರಲ್ಲಿ 1 ಇಂಚು ಜಿಪ್ಪಿಗೆ ಹೋಗುತ್ತೆ, 3 ಇಂಚು ಶೋಲ್ಡರ್ ನೆಕ್ ಬರುತ್ತೆ, 2 ಇಂಚು ಶೋಲ್ಡರ್ ಪಟ್ಟಿ ಬರುತ್ತೆ. ನೀವಾದರೂ ಅಷ್ಟೇ ಫಸ್ಟೇ ಐಡಿಯಾ ಮಾಡ್ಕೊಂಬಿಡ್ರಿ. ಆವಾಗ ಎಕ್ಸ್ಟ್ರಾ ಎಲ್ಲ ಬಟ್ಟೆ ಅಟ್ಯಾಚ್ ಮಾಡೋದು ಬೇಕಾಗಿರಲ್ಲ. ಈಗ ಜಿಪ್ಪಿಗೆ ನೋಡಿ ಫ್ರೆಂಡ್ಸ್, ನಾನು ಸುಲಭವಾಗಿ ಹಂಗೆ ತಿರುವಾಕಿ ಸ್ಟಿಚ್ ಮಾಡಿಬಿಡ್ತೀನಿ. ಇದು ತುಂಬ ಟೈಮ್ ತೊಗೊಂತು. ಈ ಸ್ಟಿಚ್ ಹಾಕೋದಕ್ಕೆ ನನಗೆ ಟೈಮ್ ಆಗಿದ್ದು. ಅದು ಹೊಲಿಯೋದು, ಫ್ರಾಕ್ ಹೊಲಿಯೋದೆಲ್ಲ ತುಂಬ ಸುಲಭ. ಈ ಕ್ಲಾತ್ ಹಿಂಗಿರೋದ್ರಿಂದ ಸ್ಟಿಚ್ ಮಾಡೋದಕ್ಕೆ ಆಗಲೆಲ್ಲ ಥ್ರೆಡ್ ಕಟ್ಟಾಗೋದು, ಸೂಜಿನೇ ಮುರಿದೋಯ್ತು ಎಷ್ಟೊಂದು ಸಲ. ಮತ್ತು ಅದು ಆ ಥರ ಹಗ್ಲೆಲ್ಲ ಮಾಡ್ಕೊತಾನೆ ಇರಬೇಕಿತ್ತು. ಹಂಗಾಗಿ ತುಂಬಾ ಟೈಮ್ ತೊಗೊಂಡು ಲೇಟಾಗೋಯ್ತು ಫ್ರೆಂಡ್ಸ್. ಹುಷಾರಾಗಿ ನೀಟಾಗಿ ಆ ಥರ ಪಾದ ಎತ್ಕೊಂಡು ಸ್ಟಿಚ್ ಮಾಡಬೇಕು. ಅದು ಉಲ್ಟಾ ಹಾಕ್ಕೊಂಡ್ರೆ ಅಂತೂ ಮುಂದಕ್ಕೆ ಸರಿಯೋದೇ ಇಲ್ಲ. ಸೀದಾ ಹಾಕ್ಕೊಂಡ್ರೇ ಸ್ವಲ್ಪ ಮುಂದಕ್ಕೆ ಸರಿಯುತ್ತೆ. ಈ ಥರ ಎಳ್ಕೋಬೇಕು, ನಾವಾಗೆ ಎಳ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ ಜಿಪ್ಪಿ 1/2 ಇಂಚು ಫಸ್ಟು ಮಡಚಿ ಸ್ಟಿಚ್ ಮಾಡ್ಕೊಂಬಿಡೋದು. 1 ಇಂಚೆಲ್ಲ ನಾವು ತೊಗೊಂಡಿದ್ದು. 1/2 ಇಂಚನ್ನ ಫಸ್ಟ್ ಮಡಚಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಹಾಕ್ಕೊಂಬಿಟ್ರೆ ಎರಡೂ ಕಡೆನೂ ಅಷ್ಟೇ 1/2 ಇಂಚು ಸ್ಟಿಚ್ ಹಾಕ್ಕೊಂಬಿಡಿ ನೀವಾದರೂ. ಆಮೇಲೆ ಅದಕ್ಕೆ ಜಿಪ್ ಅಟ್ಯಾಚ್ ಮಾಡ್ಕೊಂಬಿಡೋಣ. ನೋಡಿ ಸುಲಭವಾಗಿರುತ್ತೆ. ಆದರೆ ಕಟ್ ಮಾಡೋಬೇಕಾದ್ರೆ ಎಲ್ಲ ಐಡಿಯಾ ಮಾಡ್ಕೋಬೇಕು ನಾವು. ಈಗ 1/2 ಇಂಚು ಜಿಪ್ ಮಡಚಿದ್ವಲ್ಲ, ಇನ್ನು 1/2 ಇಂಚಿಗೆ ಈ ಜಿಪ್ಪನ್ನ ಅಟ್ಯಾಚ್ ಮಾಡಿ ಉಲ್ಟಾ ತಿರುಗಿಸ್ಕೊಂಬಿಡೋದು ಅಷ್ಟೇ. ಸೀದಾ ಮೇಲೆ ಇಟ್ಕೊಳ್ರಿ ಉಲ್ಟಾ ಜಿಪ್ಪಿಗೆ. ಹತ್ತಿರದಿಂದ ತೋರಿಸ್ತಿದ್ದೀನಿ, ಆದರೂ ಸ್ವಲ್ಪ ನಮ್ಮ ಬೆಳಕಿನ ಇದೆ ಇರೋದ್ರಿಂದ ಕರೆಂಟ್ ಇರಲ್ಲ ಫ್ರೆಂಡ್ಸ್. ಹಾಗಾಗಿ ಇದು ಹೊಲಿಯೋಷ್ಟೊತ್ತಿಗೆ ಕತ್ಲಾಗ್ಬಿಡ್ತು. ಹಗಲೆಲ್ಲ ಸೂದಿ, ಪಾದನೂ ಕೂಡ ಹಾಳಾಗಿದೆ. ಅದು ಸೂಜಿ ಕಂಬ ಕೂಡ ಇದು ಸ್ಟಿಚ್ ಮಾಡಿದಾಗ ಒಂದು ಸಲ ಸರ್ವಿಸ್ ಮಾಡಿಸ್ಕೊಂಬರ್ಬೇಕು ನಾನು. ಈಗ ಎರಡನ್ನೂ ಆ ಥರ ಉಲ್ಟಾ ತಿರ್ಸ್ಕೊಂಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ಆಗೋಯ್ತು ಅಷ್ಟೇ ಮೇಲೆ. ಥ್ರೆಡ್ ಕಟ್ ಹಾಕ್ತಾನೆ ಇದೆ. ಇದಿಷ್ಟು ಹೊಲಿಯೋಷ್ಟೊತ್ತಿಗೆ ಒಂದು 3 ಸಲ ಥ್ರೆಡ್ ಕಟ್ಟಾಗಿದೆ. ಯಾಕಾದರೂ ತರ್ತಾರೋ ಏನೋ ಈ ಸ್ಟೋನು ಬೀಡ್ಸು ಇವೆಲ್ಲ. ಸ್ವಲ್ಪನೂ ಕೂಡ ಕಾಣೋದಿಲ್ಲ ನೋಡಿ ಫ್ರೆಂಡ್ಸ್, ನೀಟಾಗಿ ಬಂತು.
ಒಂದು ರಫ್ ಸ್ಟಿಚ್ ಹಾಕೊಂಬಿಟ್ರೆ ಈಗ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡು ಫ್ರಂಟ್ ಬ್ಯಾಕಲ್ಲಿ ಜಿಪ್ ಬಂತು, ಫ್ರಂಟ್ ಈ ಥರ ಬೋಟ್ ನೆಕ್ಕಲ್ಲಿಟ್ಟು ಈ ಫ್ರಂಟ್ ಒಂದು ಸ್ವಲ್ಪ ಒಂದು 3 ಇಂಚ್ ಇಟ್ಕೊಂಡಿದ್ದೀನಿ ಅಷ್ಟೇ ಫ್ರಂಟ್ ಡೀಪು. ಇದು ಅಷ್ಟೇ ಫ್ರೆಂಡ್ಸ್, ಮಧ್ಯ ನಟ್ ಕ್ಲಾತ್ ಇಟ್ಟು ಮೇಲೆ ಲೈನಿಂಗ್ ಕ್ಲಾತು, ಕೆಳಗಡೆ ಶೈನಿಂಗ್ ಕ್ಲಾತು ಉಲ್ಟಾ ತಿರ್ಸ್ಕೊಂಡ್ಬಿಟ್ರೆ ಆಗೋಗುತ್ತೆ. ಫ್ರಂಟ್ ಇನ್ನೇನು ಇಟ್ಟಿಲ್ಲ, ಯಾಕೆಂದರೆ ನೆಕ್ ಅದು ಶೋಲ್ಡರ್ ನೆಕ್ಕೇ ಬಂದುಬಿಡುತ್ತೆ. ಇದು ಕ್ಯಾನ್ವಾಸ್ ಇಟ್ಟು ನೆಕ್ ಒಂದು ಡಿಸೈನ್ ಇಡ್ತೀನಿ ನೋಡಿ ಫ್ರೆಂಡ್ಸ್, ಅದೇ ಬಂದುಬಿಡುತ್ತೆ. ಇದು ಬೌ ಕಟ್ಟಿಂಗ್ ನಾನು ಸ್ಟಿಚಿಂಗ್ ಏನು ತೋರಿಸ್ಲಿಲ್ಲ ನಿಮಗೆ, ಯಾಕೆಂದರೆ ಹಳೆ ಪ್ರೀವಿಯಸ್ ವಿಡಿಯೋದಲ್ಲಿ ಇದನ್ನೇ ಒಂದು ಶಾರ್ಟಾಗಿ ತೋರಿಸಿದ್ದೀನಿ, ಬೇಕಾದರೆ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ. ನಾನು ಕೆಳಗಡೆ ಒಂದು 3 ಇಂಚು ಅಗಲ ತೊಗೊಂಡೆ, ಸ್ಟಿಚಿಂಗ್ ಸೇರಿ 4 ಇಂಚು, ಉದ್ದ 14 ಇಂಚ್ ತೊಗೊಂಡಿದ್ದೀನಿ ಅಷ್ಟೇ. ಈ ಥರ ನೆಕ್ಕು ಇಟ್ಟು ಕಟ್ ಮಾಡ್ಕೊಂಡಿದ್ದೆ. ಇದು 4 ಇಂಚು ಅಗಲ, 11 ಇಂಚು ಉದ್ದ ತೊಗೊಂಡಿದ್ದೀನಿ ಸಿಂಗಲ್ ಇದಾಕಿ. ಇದು ಅಷ್ಟೇ ಕ್ಯಾನ್ವಾಸ್ಸು, ರಫ್ ಕ್ಯಾನ್ವಾಸು, ಫ್ರಂಟ್ ಕ್ಯಾನ್ವಾಸ್ ಹಾಕಿ ನೀಟಾಗಿ ಉಲ್ಟಾ ತಿರ್ಸ್ಕೊಂಡು ಚೆನ್ನಾಗಿ ಬಂತು. 14 ಇಂಚು ಇದೆ, ಉದ್ದ ಬಂದು 4 ಇಂಚು. ಐರನ್ ಮಾಡಬೇಕಿತ್ತು, ನಾನು ಕರೆಂಟ್ ಇಲ್ದಿಲ್ಲಲ್ಲ, ಅದಕ್ಕೆ ಐರನ್ ಮಾಡಲಿಲ್ಲ. ಹಂಗೆ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ, ನೀವು ಬೇಕಾದರೆ ಐರನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ. ಅದು ನಾನು ಮಿಸ್ ಮಾಡಿಬಿಟ್ಟೆ ಫ್ರೆಂಡ್ಸ್, ಫಸ್ಟು ಆ ಕಡೆ ಸ್ಟಿಚ್ ಮಾಡ್ಕೊಂಡು ಉಲ್ಟಾ ತಿರ್ಸ್ಕೋಬೇಕಿತ್ತು. ಈಗ ನೋಡಿ, ಇದು ಈ ಥರ ಥ್ರೆಡ್ ಕಟ್ಟಾಯಿತು. ಸುತ್ತು ಸ್ಟಿಚ್ ಹಾಕ್ಕೊಂಡು ಉಲ್ಟಾ ಕಚ್ಚಿ ಹಾಕ್ಕೊಂಬಿಟ್ರೆ, ಕಚ್ಚಿ ಹಾಕ್ಕೊಂಡು ಕ್ಲೀನಾಗಿ ಉಲ್ಟಾ ತಿರ್ಸ್ಕೊಂಬಿಟ್ರೆ ನೀಟಾಗಿ ಬರುತ್ತೆ. ಸ್ಟಾರ್ಟಿಂಗು ನಾನು ನೆಕ್ಕಲ್ಲಿ ತೊಗೊಂಬಿಟ್ಟೆ, ನೆಕ್ಕಲ್ಲಿ ತೊಗೋಬಾರ್ದು, ಈ ಸುತ್ತು ರೌಂಡ್ ಶೇಪ್, ಆ ಶೇಪಲ್ಲಿ. ಇದೇನು ಶೇಪು, ಟ್ರಯಾಂಗಲ್ ಶೇಪೇನ ಅನಿಸುತ್ತೆ, ಅಂದರೆ ಬ್ಯಾಕು ನೆಕ್ಕು ಎರಡಕ್ಕೂ ಈ ಶೇಪ್ ಬರುತ್ತೆ ನೋಡಿ ಫ್ರೆಂಡ್ಸ್, ಈ ಥರ ಶೇಪ್ ಬರುತ್ತೆ. ಈ ಥರ ಶೇಪು ಅವರು ಒಂದು ಫೋಟೋ ಕಳಿಸಿದ್ರು, ಅದೇ ಫೋಟೋ ಥರನೇ ಸ್ಟಿಚ್ ಮಾಡಿರಿ ಅಂತ ನಾನು ಅದಕ್ಕೆ ಕ್ಯಾನ್ವಾಸ್ ಆದರೆ ಸ್ಟ್ರೈಟಾಗಿ ಕೂರುತ್ತೆ ಅಂಥೇಳಿ, ಅದು ಶರ್ಟ್ ಕಾಲರ್ ಕ್ಯಾನ್ವಾಸ್ ಹಾಕ್ತಾರಲ್ಲ ಗಂಡು ಹುಡುಗ್ರಿಗೆ, ಆ ಶರ್ಟ್ ಕ್ಯಾನ್ವಾಸೇ ತಂದು ಸ್ಟಿಚ್ ಮಾಡಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ. ಲೈಕು, ಶೇರು, ಕಮೆಂಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರಾಕು. ಈ ಥರ ಏನಾದರೂ ನೀವು ಟ್ರೈ ಮಾಡಿ, ಸುಲಭ ಇದೆ, ತುಂಬ ಚೆನ್ನಾಗಿರುತ್ತೆ. ಕ್ಲಾತಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಈ ಕ್ಲಾತಿಂದ ಡಿಸೈನ್ಸ್ ಎಲ್ಲ ಸಿಂಪಲ್ ಆಗಿದೆ, ನೀವು ತುಂಬ ಬೇಗ ಸ್ಟಿಚ್ ಮಾಡ್ಬೋದು. ಈ ಥರ ಬೀಡ್ಸಿಂದ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಬೀಡ್ಸ್ ಎಲ್ಲ ಉದುರು ಹೋಗ್ತಿರ್ತವೆ, ಎಲ್ಲ ಗಂಟಾಗಿ ದಾರ ತಗೊಂಡೆಲ್ಲ ಗಂಟಾಕ್ಬಿಟ್ಟಿದೆ. ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ ಫ್ರೆಂಡ್ಸ್. ಡ್ರೆಸ್ಸು ಡಿಸೈನ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇವೆಲ್ಲ ಈ ಥರ ನೀವಾದರೂ ಅಷ್ಟೇ ಈ ಥ್ರೆಡ್ಡಲ್ಲೆಲ್ಲ ಗಂಟು ಹಾಕ್ಕೊಂಡು ಕ್ಲೀನಾಗಿ ಇದು ಮಾಡಿಕೊಡಿ, ಇಲ್ಲಾಂದರೆ ಬೇಗ ಎಲ್ಲ ಉದುರೋಗ್ತವೆ ಬೀಡ್ಸ್ ಎಲ್ಲ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನೋಡಿ ಫ್ರೆಂಡ್ಸ್, ಈ ಥರ ಫೈನಲ್ ಲುಕ್ ಈ ಥರ ಬಂದಿದೆ. ತುಂಬ ಚೆನ್ನಾಗಿ, ಆ ಹುಡುಗಿಗಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅವಳಂತೂ ದಪ್ಪ ಎಲ್ಲ ಇದ್ದಾಳ, ತುಂಬ ಚೆನ್ನಾಗಿ ಕಾಣ್ತಿತ್ತು. 5 ವರ್ಷದ ಹುಡುಗಿಗೆ ಆರಾಮಾಗಿ ಆಗುತ್ತೆ. ಬಾಯ್ ಫ್ರೆಂಡ್ಸ್.